ನಮಸ್ಕಾರ ಸ್ನೇಹಿತರೆ. ಲೋಕಸಭಾ ಚುನಾವಣೆ ಫಲಿತಾಂಶ ಇವತ್ತು ಬಂದಿದೆ. ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಈ ಬಾರಿ ಯಾರು ಊಹೆ ಮಾಡದಂತಹ ಫಲಿತಾಂಶ ಬಂದಿದೆ. ಮೊದಲಿಗೆ ನಾನು ಪ್ರದೀಪ್ ಈಶ್ವರ್ ಅವರು ಆಡಿದ್ದಂತ ಒಂದು ಮಾತಿನ ವಿಡಿಯೋ ತುಣುಕನ್ನು ತೋರಿಸ್ತೀನಿ. ಗೆಲ್ತೀವಿ. ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು, ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡ್ ಬರ್ತೀನಿ. ಸ್ನೇಹಿತರೆ, ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ನೆಕ್ ಟು ನೆಕ್ ಫೈಟ್ ಆಗಿದೆ. ಕೆಲವು ಕಡೆ ಕಾಂಗ್ರೆಸ್ ಗೆದ್ದಿದ್ರೆ, ಇನ್ನು ಕೆಲವು ಕಡೆ ಬಿಜೆಪಿ ಗೆದ್ದಿದೆ. ಇನ್ನು ಕೆಲವು ಕಡೆ ಯಾರು ಊಹೆ ಮಾಡದಂತ ಫಲಿತಾಂಶ ಬಂದಿದೆ. ಬಿಜೆಪಿ ನೇತೃತ್ವದ NDAಗೆ ಬಹುಮತ ಬಂದಿದ್ರು ಸಹ ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಬಾರಿ ಅವರ ಸೀಟುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಈಗ ವಿಚಾರ ಏನಪ್ಪಾ ಅಂದ್ರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಫಲಿತಾಂಶ ಬಂದಿದೆ. ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಜಯಗಳಿಸಿದ್ದಾರೆ. ಹೀಗಿದ್ದಾಗ್ಲೂ ಸಹ ರಾಜೀನಾಮೆಯ ಕೂಗು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಏನಪ್ಪಾ ವಿಚಾರ ಅಂದ್ರೆ, ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಅದು ಕಾಂಗ್ರೆಸ್ನ MLA ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಅವರು. ಡಾಕ್ಟರ್ ಕೆ ಸುಧಾಕರ್ ಅವರು ರಕ್ಷಾರಾಮಯ್ಯ ಅವರ ಎದುರು 1.5 ಲಕ್ಷಕ್ಕೂ ಹೆಚ್ಚು ವೋಟ್ಗಳ ಅಂತರದಿಂದ ಜಯಗಳಿಸಿದ್ದಾರೆ. ಮೊನ್ನೆ 2023ರಂದು ನಡೆದಂತಹ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಅವರು ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸೋಲನುಭವಿಸಿದ್ರು. ನಿಮಗೆ ಎಕ್ಸಾಕ್ಟ್ ನಂಬರ್ ಹೇಳ್ಬೇಕಂದ್ರೆ, ಗೆಲುವಿನ ಅಂತರ ಡಾಕ್ಟರ್ ಕೆ ಸುಧಾಕರ್ ಅವ್ರದ್ದು 1,63,460 ಮತಗಳು. ಈಗ ಅವರು ಗೆದ್ದಿರೋದು 1,60,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ. ಆದ್ರೆ ಈ ವಿಚಾರ ಏನಪ್ಪಾ ಅಂದರೆ, ಸುಧಾಕರ್ ಅವರ ಗೆಲುವಿನ ಬೆನ್ನಲ್ಲೇ ಈ ಹಿಂದೆ ಮಾಧ್ಯಮಗಳಿಗೆ ಕೊಟ್ಟಂತ ಸ್ಟೇಟ್ಮೆಂಟ್ ವೈರಲ್ ಆಗ್ತಾ ಇದೆ. ಯಾವಾಗ ಕೊಡ್ತೀರಾ ರಾಜೀನಾಮೆನ ಅಂತ ಚಿಕ್ಕಬಳ್ಳಾಪುರದ ಜನ ಕೇಳ್ತಾ ಇದ್ದಾರೆ. ನಿಮ್ಮ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವೇ ಆಡಿದ್ದಂತ ಮಾತು, ನೀವೇ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಳಬೇಕು ಅಂತ ಈಗ ರಾಜ್ಯದ ಜನ ಅಷ್ಟೇ ಅಲ್ಲ, ಕ್ಷೇತ್ರದ ಜನ ಈಗ ಪಟ್ಟು ಹಿಡಿದು ಕೂತಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರೋದು ಡಾಕ್ಟರ್ ಕೆ ಸುಧಾಕರ್ ಅವರು. ಆದ್ರೆ ರಾಜೀನಾಮೆನ ಪ್ರದೀಪ್ ಈಶ್ವರ್ ಅವರು ಯಾಕೆ ಕೊಡಬೇಕು ಅನ್ನೋ ವಿಚಾರ ಇಲ್ಲಿ ಬರುತ್ತೆ. ಹೌದಾ? ಅದಕ್ಕೆ ಕಾರಣ ಇದೆ ಸ್ನೇಹಿತರೆ. ಡಾಕ್ಟರ್ ಕೆ ಸುಧಾಕರ್ ಮತ್ತು ಪ್ರದೀಪ್ ಈಶ್ವರ್ ಅವರ ನಡುವಿನ ವಾಗ್ಯುದ್ಧಗಳು ಇಂದು ನಿನ್ನೆದಲ್ಲ, ಅದು ಕಳೆದ ವಿಧಾನಸಭಾ ಚುನಾವಣೆಯಿಂದ ಸಹ ಮುಂದುವರೆದುಕೊಂಡು ಬಂದಿದೆ. ಈ ಲೋಕಸಭಾ ಚುನಾವಣೆಗೆ ಅದು ವಿಸ್ತರಿಸಿತ್ತು ಅಷ್ಟೇ. ಕಳೆದ ಬಾರಿ ಪಂಚ ಗ್ಯಾರಂಟಿ ಕೊಟ್ಟಂತ ಕಾಂಗ್ರೆಸ್ನವರು ಬಹುಮತ ಪಡೆದ್ರು, ಸರ್ಕಾರ ಸಹ ರಚನೆ ಮಾಡಿದ್ರು. ಇನ್ನ ಆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಟಿಕೆಟ್ ಪಡೆದಿದ್ದಂತ ಪ್ರದೀಪ್ ಈಶ್ವರ್ ಅವರು ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ತೊಡೆತಟ್ಟಿ ಗೆದ್ದಿದ್ರು ಕೂಡ. ಗೆದ್ದಾದ ಮೇಲೂ ಸಹ ದ್ವೇಷವನ್ನು ಮುಂದುವರಿಸಿದ್ರು. ಒಂದಿಲ್ಲ ಒಂದು ವಿಚಾರನ ಎತ್ಕೊಂಡು ಸುಧಾಕರ್ ಅವರನ್ನು ಅವರ ಮೇಲೆ ವಾಗ್ದಾಳಿ ಮಾಡ್ತಾನೆ ಬಂದಿದ್ರು ಪ್ರದೀಪ್ ಈಶ್ವರ್ ಅವರು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, ಪ್ರದೀಪ್ ಈಶ್ವರ್ ಅವರು ಮಾತಿನ ಮಲ್ಲ. ಮಾತಾಡೋಕೆ ಮೈಕ್ ಸಿಕ್ತು ಅಂದ್ರೆ ಮುಗೀತು, ಏನ್ ಮಾತಾಡ್ತಿದೀನಿ ಅನ್ನುವಂತಹ ಯೋಚನೆನು ಹಿಂದು ಮುಂದೆ ಯೋಚನೆ ಮಾಡದೆ ಮಾತು ಕೊಟ್ಬಿಡ್ತಾರೆ. ಆಮೇಲೆ ಪೇಚಿನ ಪರಿಸ್ಥಿತಿಗೆ ಸಿಲುಕ್ತಾರೆ. ನೀವು ಇದನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಗಮನಿಸಿರ್ಬೋದು. ಡೈಲಾಗ್ ಗಳನ್ನ ಕಂಠಪಾಠ ಮಾಡ್ಬಿಟ್ಟಿರ್ತಾರೆ. ಬಂದ್ಬಿಟ್ಟು ಮೈಕ್ ಹಿಡಿದು ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ಸುಧಾಕರ್ ಅವರ ಮೇಲೆ ವಾಗ್ದಾಳಿ ಮಾಡಿ ಕಳೆದ ಬಾರಿ ಚುನಾವಣೆಯಲ್ಲಿ MLA ಆಗಿ ಗೆದ್ದಿದ್ರು ಪ್ರದೀಪ್ ಈಶ್ವರ್ ಅವರು. ನಿಮಗೆ ಗೊತ್ತೇ ಇದೆ, ಅಲ್ಲಿ ನೆರೆದಂತ ಜನ ಸಹ ಶಿಲ್ಲೆ ಚಪ್ಪಾಳೆ ಹೊಡೆಯುವ ಮೂಲಕ ಪ್ರದೀಪ್ ಈಶ್ವರ್ ಅವರ ಡೈಲಾಗ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಸುಧಾಕರ್ ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರು ನಿಜ, ಆದ್ರೆ ಅದಕ್ಕೆ ಪ್ರದೀಪ್ ಈಶ್ವರ್ ಅವರೊಬ್ಬರೇ ಕಾರಣನಾ? ಇದಕ್ಕೆ ಉತ್ತರ ಇಲ್ಲ. ಆಗ ಆಳ್ವಿಕೆ ನಡೆಸಿದಂತಹ ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಇತ್ತು. ಈ ನಡುವೆ ಕಾಂಗ್ರೆಸ್ನವರು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಜನರ ಮನಸ್ಸನ್ನು ಗೆದ್ದಿದ್ರು ಕೂಡ. ಈ ಎಲ್ಲದರ ನಡುವೆ ಪ್ರದೀಪ್ ಈಶ್ವರ್ ಅವರು ಸಹ ಆ ಅಲೆನಲ್ಲಿ ಗೆದ್ದು ಬಂದರು. ಹೋದಲ್ಲಿ ಬಂದಲ್ಲೆಲ್ಲ ಪ್ರದೀಪ್ ಈಶ್ವರ್ ಅವರು ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸೋಲಿಸಿದ ಮೇಲೂ ಸಹ ವೈಯಕ್ತಿಕ ದ್ವೇಷ ಬಿಟ್ಟಿರಲಿಲ್ಲ. ಸ್ನೇಹಿತರೆ, ಇತ್ತೀಚೆಗೆ ನೀವು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಕಮೆಂಟ್ ಗಳನ್ನ ಓದಿರ್ಬೋದು. ಪ್ರದೀಪ್ ಈಶ್ವರ್ ಅವರು ಬರೀ ಬಂಡಲ್ಲು ಮಾತುಗಾರರಷ್ಟೇ, ಅವರಿಂದ ಏನು ಕೆಲಸ ಆಗೋದಿಲ್ಲ, ಬರೀ ಡೈಲಾಗ್ಸ್ ನ ಮಾತ್ರ ಹೊಡಿತಾರೆ. ಈ ಎಲ್ಲ ವಿಚಾರಗಳು ನಿಮ್ಮ ಗಮನಕ್ಕೂ ಬಂದಿರಬಹುದು. ಇಂತಹುದ್ದೇ ಮಾತಿನ ಭರದಲ್ಲಿ ಪ್ರದೀಪ್ ಈಶ್ವರ್ ಅವರು ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಾಗ, ನನ್ನ ಕ್ಷೇತ್ರದಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಕೇವಲ 1 ಮತದ ಲೀಡ್ ಸಹ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಂದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂತ ಮಾತಾಡಿದ್ರು. ಈಗ ಜನ ಸಹ ಕೇಳ್ತಾ ಇರೋದು ಅದನ್ನೇ.
ನೀವು ಕೊಟ್ಟ ಮಾತಿಗೆ ತಪ್ಪಬೇಡಿ, ರಾಜೀನಾಮೆ ಕೊಡಿ ಅಂತ. ಸ್ನೇಹಿತರೆ, ಜನಪ್ರತಿನಿಧಿಗಳು ಮಾತಿನ ಭರದಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ, ಆಮೇಲೆ ಪೇಚಿಗೆ ಸಿಲುಕಿಕೊಳ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಈಗಿನ ಪ್ರದೀಪ್ ಈಶ್ವರ್ ಅವರ ಪರಿಸ್ಥಿತಿ. ನಿಮಗೆ ಏನನ್ಸುತ್ತೆ? ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಇದು ಡ್ರಾಮಾನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.